ಈಗ ನೋಡಿ ಇವತ್ತಿನ ರೆಸಿಪಿ ಏನಂದರೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ತುಂಬ ಒಳ್ಳೆಯದಿರುತ್ತೆ, ಎಲ್ಲದಕ್ಕೂ ಆ್ಯಡ್ ಮಾಡ್ಕೋಬೋದು. ಮಕ್ಕಳು ಯಾರು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅವ್ರಿಗೆ ಪೌಡ್ರಿಗೆ ಹಾಲಿಗೆ ಹಾಕ್ಕೊಡ್ಬೋದು. ಆಮೇಲೆ ದೋಸೆ, ಚಪಾತಿ ಎಲ್ಲದಕ್ಕೂ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಳ್ಳೋಣ. ಈಗ ನಾನೊಂದು 100 ಗ್ರಾಮ್ ಬಾದಾಮಿ ತೊಗೊಂಡಿದ್ದೀನಿ. ಈಗ ನೋಡಿ, ಬಾದಾಮಿನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಈಗ ನೋಡಿ, ವಾಲ್ನಟ್ಸ್ ಹುರ್ಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಪೌಡರ್ಗೆ. ನೋಡಿ, ಈಗ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಬಿಸಿ ಹಾಲಿಗೆ ಈ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ಥರ ಬಿಸಿ ಹಾಲಿಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಮಿಲ್ಕು. ನೋಡಿ, ಡ್ರೈ ಫ್ರೂಟ್ಸ್ ನೀಟಾಗಿ ಫೈನ್ ಪೌಡ್ರಾಗಿದೆ. ಇದನ್ನು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಒಳ್ಳೆ ಎನರ್ಜಿ ಡ್ರಿಂಕು. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಯಾವ ಹಾರ್ಲಿಕ್ಸು, ಬೋರ್ನ್ವಿಟಾ ಯಾವುದು ಬೇಡ, ಅಷ್ಟು ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಮಿಲ್ಕು. ತುಂಬ ರುಚಿಯಾಗಿರುತ್ತೆ ಡ್ರೈ ಫ್ರೂಟ್ಸ್ ಮಿಲ್ಕು. ನೋಡಿ, ರೆಡಿ ಇದೆ. ನೋಡಿ, ಕುಡಿತಾ ಇದ್ರೆ ಒಳ್ಳೆ ಎನರ್ಜಿ ಸಿಗತ್ತೆ. ಯಾವ ಹಾರ್ಲಿಕ್ಸು, ಬೋರ್ನ್ವಿಟಾ ಯಾವುದು ಬೇಡ. ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಶುಗರ್ ಹಾಕಿರ್ತಾರೆ, ಇದೇನೂ ಇಲ್ಲ. ಒಳ್ಳೆ ಬಾದಾಮಿ, ಆಮೇಲೆ ಇದು ಏನದು ಬಾದಾಮಿ, ವಾಲ್ನಟ್ಸು, ಆಮೇಲೆ ಪಿಸ್ತಾ ಎಲ್ಲ ಹಾಕಿದ್ದೀನಿ. ತುಂಬ ರುಚಿಯಾಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ. ತುಂಬ ಚೆನ್ನಾಗಿದೆ. ನೀವು ಕುಡಿದು ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ. ಯಾವ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಇಲ್ಲ. ತುಂಬ ರುಚಿಯಾಗಿದೆ. ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಆಲ್.